ಕರ್ನಾಟಕ ರಕ್ಷಣಾ ವೇದಿಕೆ ಅರಸೀಕೆರೆ ತಾಲೂಕು ಗಂಡಸಿ ಹೋಬಳಿ ಘಟಕ ವತಿಯಿಂದ ಟಿ.ಎ. ನಾರಾಯಣಗೌಡರ 59ನೇ ಹುಟ್ಟುಹಬ್ಬವನ್ನು ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಕೊಡುವುದರ ಮುಖೇನ ಆಚರಣೆ ಮಾಡಲಾಯಿತು. ಮುದುಡುಬಿ ತಾಂಡ್ಯ ಶಾಲೆಯ ಹೆಸರು ಹಲಗೇನಹಳ್ಳಿ ಬಸವನಪುರ ಬೀಳೇನಹಳ್ಳಿ ಹಿರಿಯಾಳು ಸರ್ಕಾರಿ ಶಾಲೆಗೆ ನೋಟ್ಬುಕ್ ಕೊಟ್ಟ ಸಂದರ್ಭ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಉಪಾಧ್ಯಕ್ಷರು ಗಂಗಾಧರ್ ನಾಯಕ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರಂಗಸ್ವಾಮಿ ಗಂಡಸಿ, ಅಯ್ಯಣ್ಣ, ಎಪಿಎಂಸಿ ಮಾಜಿ ಅಧ್ಯಕ್ಷ ಜಯಕುಮಾರ್, ಕರವೇ ಮಹಿಳಾ ಘಟಕ ಕಮಲಮ್ಮ, ಉಷಾ, ಬೋರೇಹಳ್ಳಿ ಸದಸ್ಯರು, ಗ್ರಾಮ ಪಂಚಾಯಿತಿ ಪ್ರದೀಪ್ ರಮೇಶ್, ಕರವೇ ಕಾರ್ಯಕರ್ತರು ಮೇಘಾನ್, ರಘು, ದಿಲೀಪ್, ಶಾಲೆಯ ಮುಖ್ಯೋಪಾಧ್ಯಾಯರು ಇತರರು ಹಾಜರಿದ್ದರು. ಘಟಕದ ವತಿಯಿಂದ ನಮ್ಮ ಮುದುಡಿ ತಾಂಡ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ನಾಳೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಸಮರಸಿಂಹ ಟಿ.ಎ. ನಾರಾಯಣಗೌಡರ ಜನ್ಮದಿನದ ಅಂಗವಾಗಿ ಇಂದು ಮುದುಡಿ ತಾಂಡ್ಯ, ಹಲಗೇನಹಳ್ಳಿ, ಬಸವನಪುರ ತಾಂಡ್ಯ, ಅಪ್ಪೇನಹಳ್ಳಿ, ಹಿರಿಸಾವೆ, ಜಕ್ಕನಹಳ್ಳಿ, ಹಿರಿಸಾವೆ, ಒಂದು 5-6 ಶಾಲೆಗೆ ಈ ದಿನ ನಾಳೆ ನಾರಾಯಣಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ಒಂದು 5-6 ಶಾಲೆಗೆ ಪ್ರತಿ ವರ್ಷನೂ ಸಹ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಶಾಲಾ ಮಕ್ಕಳಿಗೆ ನೋಟ್ಬುಕ್ ಕೊಡೋದನ್ನ ಮುಂಚಿತವಾಗಿ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀವಿ. ಏನಪ್ಪಾ ಅಂದರೆ ಈ ನಾರಾಯಣಗೌಡರು ಇವತ್ತು ರಾಜ್ಯದ ಉದ್ದಗಲಕ್ಕೂ ತಮ್ಮದೇ ಆದ ಒಂದು ಶಕ್ತಿಯನ್ನು ಹುಟ್ಟಾಕಿದ್ದಾರೆ. ಇವತ್ತು ಅನೇಕ ರಾಜಕಾರಣಿಗಳಿದ್ದಾರೆ. ನಾಡು, ನುಡಿ, ಜಲ, ಭಾಷೆ, ರೈತರ ಪರವಾಗಿ, ವಿದ್ಯಾರ್ಥಿ ಪರವಾಗಿ ಇವತ್ತು ಹೋರಾಟದ ಮುಂಚೂಣಿಯಲ್ಲಿ ನುಗ್ಗಿ ಇವತ್ತು ಯಾರಾದರೂ ಜೈಲಿಗೆ ಹೋದಂಥ ನಾಯಕರು ಯಾರಾದ್ರೂ ಇದ್ರೆ ಅದು ನಾರಾಯಣಗೌಡರು. ಯಾವ ರಾಜಕಾರಣಿ ತಮ್ಮ ಏನೋ ಅವ್ಯವಹಾರದ ಮುಖಾಂತರ ಅವರು ಜೈಲಿಗೆ ಹೋಗಿದ್ದಾರೆ ಹೊರತು ನಾಡು ನುಡಿಗೋಸ್ಕರ ಜೈಲಿಗೆ ಹೋದಂಥ ನಾಯಕರು ಯಾರಾದ್ರೂ ಇದ್ರೆ ಅದು ನಾರಾಯಣಗೌಡರು. ಅಂದ್ರೆ ಅವರಿಗೆ ಈ ಹುಟ್ಟುಹಬ್ಬದ ನಾರಾಯಣಗೌಡರು. ಹಾಗಾಗಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಅವರಿಗೆ ಈ ಪುಟಾಣಿ ಮಕ್ಕಳ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ, ಅವರ ಇನ್ನು 59ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಅವರಿಗೆ ಭಗವಂತ ಕನ್ನಡಾಂಬೆ ಹೆಚ್ಚು ಶಕ್ತಿಯನ್ನು ಕೊಟ್ಟು, ಆಯುರ ಆರೋಗ್ಯವನ್ನು ಕೊಟ್ಟು ಅವರಿಗೆ ಇನ್ನೂ ಕನ್ನಡ ಪರ ಹೋರಾಟ ಮಾಡಲಿಕ್ಕೆ ಶಕ್ತಿಯನ್ನು ನೀಡಲಿ ಅಂತ ನನ್ನೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ. ಈಗ ಕಾರ್ಮಿಡಿ ಸೇರಿಸಿ ಅವ್ರ ಮೊಮ್ಮಗಳು ಸೇರಿಸಿದಾರೆ. ನಿಮ್ಗೆ ದುಡ್ಡಿಲ್ವಾ ಮೀಟರ್ ಇದೆಯಲ್ಲ ಅದಕ್ಕೆ ಸೇರಿಸಿಲ್ಲ ಅಂತ ನಮ್ಮ ಬಿಸ್ನೆಸ್ ಕೇಳಿದ್ದಾರೆ. ಅವ್ರ ಮಕ್ಕಳು ಅದೇ ಸ್ಕೂಲಲ್ಲಿ ಓದಿ ಈಗ ದೊಡ್ಡರಾಗಿದ್ದಾರೆ, ಇಂಜಿನಿಯರ್ ಮಾಡಿದ್ದಾರೆ. ನಾವು ಅದೇ ಸ್ಕೂಲಲ್ಲಿ ಓದಿ ದೇಶ ಸೇವೆ ಮಾಡಿ ರಿಟೈರ್ಡ್ ಆಗಿದ್ದೀವಿ. ಅದನ್ನ ಸಹಪಾಠಿಗಳೆಲ್ಲ ಹೇಳ್ಬೇಕು, ಬೇರೆಯವರಿಗೆ ಬೇರೆ ರೀತಿ ಗೈಡ್ಲೈನ್ಸ್ ಮಾಡಬಾರ್ದು. ಇಷ್ಟು ಮಾತಾಡೋಕೆ ಅವಕಾಶ ಕೊಟ್ಟಂತ ಹಿರಿಯಾಳು ಗ್ರಾಮ ಸ್ಕೂಲ್ಗೆ ನನ್ನ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಸರ್ಕಾರಿ ಶಾಲೆ ಎಸ್ಪೆಷಲಿ ಕನ್ನಡ ಹಿರಿಯಾಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹಿರಿಯಾಳು ಗ್ರಾಮಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡುವುದಕ್ಕೆ ನಮ್ಮ ಸಂಘಟನೆ ವತಿಯಿಂದ ಹಮ್ಮಿಕೊಂಡಿದ್ವಿ. ಇವತ್ತು ನೋಟ್ಬುಕ್ ವಿತರಣೆ ಮಾಡುವ ವಿಶೇಷ ಏನಪ್ಪ ಅಂತಂದರೆ, ಇವತ್ತು ಈ ನಾಡು ಕಂಡ, ಈ ವಿಶ್ವ ಕಂಡ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಟಿ.ಎ. ನಾರಾಯಣಗೌಡ ಅವರ ಜನ್ಮದಿನ. ಇವತ್ತು 59ರ ಜನ್ಮದಿನದ ಸಂಭ್ರಮದ ಆಚರಣೆ ರಾಜ್ಯದ ವಿಶ್ವದೆಲ್ಲೆಡೆ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಆ ಜನ್ಮದಿನದ ಅಂಗವಾಗಿ ನಾವು ನಮ್ಮ ಹಳ್ಳಿಯಲ್ಲಿ ಸರ್ಕಾರಿ ಶಾಲೆ ಉಳಿಬೇಕು, ಸರ್ಕಾರಿ ಶಾಲೆ ಮಕ್ಕಳು ಇನ್ನೂ ಉನ್ನತ ಮಟ್ಟದಲ್ಲಿ ವಿದ್ಯಾಭ್ಯಾಸವನ್ನು ಕಲಿಬೇಕು ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಆ ಶಾಲೆಗೆ ಕೆಲವೊಂದು ಶಾಲೆಗೆ ನಿನ್ನೆಯಿಂದಲೂ ಸಹ ಒಂದು ನಾರಾಯಣಗೌಡರ ಹುಟ್ಟುಹಬ್ಬದ ಅಂಗವಾಗಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಪೆನ್ನು, ನೋಟ್ಬುಕ್ ವಿತರಣೆ ಮಾಡಿದ ಸುಸಂದರ್ಭ. ಕಾರ್ಯಕ್ರಮದ ಜ್ಯೋತಿ ಬೆಳಗುಸುವ ಮುಖ್ಯನ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತ ಮಾತಾಡಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮುಖಾಂತರ ನೆರವೇರಿಸಿಕೊಟ್ಟಂತ ಶ್ರೀಯುತ ಅಯ್ಯಣ್ಣನವರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಕರವೇ ವತಿಯಿಂದ ಬಂದಿರತಕ್ಕಂಥ ಎಲ್ಲ ಮುಖ್ಯ ಗಣ್ಯರಿಗೂ ಕೂಡ ಒಂದು ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.
ಧನ್ಯವಾದ.